ಇಂಥ ಕೆಲಸ ಮಾಡಿ ಸ್ವಾಮಿಗಳೇ ಅಂತ ಏನು ನಮಗೆ ಕರುಣಿಸ್ತಾರೆ, ಅಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಕಾರ್ಯಕ್ರಮದಿಂದನೇ ಈ ಸರಿ ರಾಜ್ಯ ಮಟ್ಟದಲ್ಲಿ ಒಂದು ಆಲೋಚನೆ ಮಾಡಿರುವಂಥದ್ದು. ನಾವೆಲ್ಲ ಪಾರ್ಟಿ ಪಕ್ಷಗಳ ಒಂದು ಕಾರ್ಯಕರ್ತರನ್ನ ನೋಡ್ತೀವಿ ನಾವು ಅಲ್ವಾ, ನಾವೆಲ್ಲ ಒಂದೊಂದು ಪಾರ್ಟಿಯಲ್ಲಿ ಪಕ್ಷದಲ್ಲಿ ಇದ್ದೇ ಇರ್ತೀವಿ, ಇರೋರು ಕೂಡ. ಹಾಗಾಗಿ ಪಾರ್ಟಿ ಪಕ್ಷಗಳು ಇವತ್ತು ಬೆಳಿಬೇಕು ಅಂದರೆ ಅದು ಬಹಳ ಮುಖ್ಯವಾಗಿ ಕಾರ್ಯಕರ್ತರು ಅಲ್ವಾ. ಕಾರ್ಯಕರ್ತರು ಇಲ್ಲ, ನಾನು ಈ ಪಾರ್ಟಿ ಕಾರ್ಯಕರ್ತರು, ಈ ಪಾರ್ಟಿ ಸರಿ, ಅದಕ್ಕೆ ನೀವು ಪ್ರತ್ಯೇಕವಾಗಿ ಮತ್ತು ತರಬೇತಿಗೊಳಿಸುವಂಥ ಕೆಲಸಗಳನ್ನು ಕೂಡ ನಾವು ಅನೇಕ ಶಿಬಿರಗಳಿಗೆ ಹೋಗ್ತೀವಿ. ಅದಕ್ಕೆ ಈ ಸರಿ ನಾವು ರಾಜ್ಯ ಮಟ್ಟದಲ್ಲಿ ಯೋಚನೆ ಮಾಡಿರೋದು ಏನು ಅಂತಂದರೆ, ಮೈಸೂರು ಭಾಗದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ, ಮೈಸೂರು ತಾಲೂಕು ಸೇರಿ ಸುಮಾರು ಎಷ್ಟೊಂದು 10 ತಾಲೂಕಿದಾವೆ, 9 ತಾಲೂಕಿನಿಂದ 9 ಪ್ರತಿನಿಧಿಗಳನ್ನ ನಾವು ತಗೋಬೇಕು ಅಂತ ಮಠಕ್ಕೆ, ಶ್ರೀಮಠಕ್ಕೆ 9 ಪ್ರತಿನಿಧಿಗಳು ತಗೋಬೇಕು ಅಂತ ಈ ಸರಿ ಒಂದು ವಿಶೇಷವಾಗಿ ಆ ಥರ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಮುಂದಿನ ಎಲ್ಲ ಯೋಜನೆಗಳಿಗೂ ಕೂಡ ಅವ್ರು ಇರಬೇಕು ಅಂತ. ಈಗ ಉದಾಹರಣೆ, ಒಬ್ರಿಗೆ ಹೇಳಿದ್ರು ಒಬ್ರಿಗೆ ಸಿಟ್ಟು, ಇಲ್ಲಪ್ಪ ನೀವೆಲ್ಲರಿಗೂ ವಿಷಯ ಮುಟ್ಟಿಸುವಂಥವ್ರು ಒಬ್ಬರನ್ನ ಕೊಡಿ ನಿಮ್ಮ ತಾಲೂಕಿನಿಂದ, ನೀವು 10 ಸಂಘ ಮಾಡ್ಕೊಳ್ಳಿ, ನನಗೇನು ಬೇಸರ ಇಲ್ಲ. 10 ಸಂಘದವರು ಕೂಡ ಇಲ್ಲ ಸ್ವಾಮಿಗಳೇ ನಮಗಿಲ್ಲ, ನಮ್ಮ ಸಂಘದ ಒಬ್ರು ಕೊಡ್ತೀವಿ, ಕೊಡಿ, ತುಂಬ ಸಂತೋಷ ಆಗ್ತದೆ. ನಾನು ಸಮಾಜಕ್ಕೆ ಮಾಡ್ತಿರೋದು, ನೀವು ಸಮಾಜಕ್ಕೆ ಮಾಡ್ತೀರಿ ಅಲ್ವಾ. 10 ಸಂಘದವರು ಒಬ್ಬೊಬ್ರು ಕೊಟ್ಟರು ಸಮಸ್ಯೆ ಇಲ್ಲ, 10 ಸಂಘದವರು ಸೇರಿ ಒಬ್ಬರು ಕೊಟ್ಟರು ಸಮಸ್ಯೆ ಇಲ್ಲ. 9 ತಾಲೂಕಿಂದ 9 ಪ್ರತಿನಿಧಿಗಳನ್ನು ಕೊಟ್ಟರೆ 9 ಪ್ರತಿನಿಧಿಗಳು ಅಂದರೆ 180 ತಾಲೂಕು